ಮಾರ್ನಿಂಗ್ ಬರ್ರಿ. ಈಗ ಹುಡುಗರು ಎದ್ರು ಈಗ ಚಹಾ ಕೆಟ್ಟಿ ನೋಡ್ರಿ. ಈಗ ಚಹಾ ಬ್ರೆಡ್ ತಿಂತಾರಿ ಹುಡುಗರು ತಿಂದಿಂದ ಇಲ್ಲಿ ನೋಡ್ರಿ. ಬರ್ರಿ ಇಲ್ಲೇ ನಾಷ್ಟಾಕಿ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ರಿ. ನಾನೀಗ ವೆಜಿಟೇಬಲ್ ಪಲಾವ್ ಮಾಡುವಾಗ ಇಲ್ಲಿ ನೋಡ್ರಿ ಎಲ್ಲ ತರಕಾರಿ ಹೆಚ್ಕೊಂಡು ಇಟ್ಕೊಂಡಿನ್ರಿ ನಾನು. ಬೀನ್ಸ್, ಬೀಟ್ರೂಟ್, ಉಳ್ಳಾಗಡ್ಡಿ, ಟಮಾಟಿ, ಇದು ಸೌತೆಕಾಯಿ ರೀ. ಎಲ್ಲ ಇದು ಕಾಯಿಪಲ್ಯ, ಇದು ರೀ ಮಸಾಲೆ ಐಟಮ್ ರೀ, ಗರಂ ಮಸಾಲೆ ಐಟಮ್ ಎಲ್ಲ ಮಿಕ್ಸಿಗೆ ಹಾಕೊಂತೀನಿ ಈಗ. ಇದು ನೋಡ್ರಿ ಇಲ್ಲ ಶೇಂಗಾ ಬೀಜ ರೀ. ಶೇಂಗಾ ಬೀಜ ನಿನ್ನೆ ನೆನಗಿಟ್ಟಿದ್ದೆ ರೀ ನಾನು, ನೆನ್ದವ್ರಿ ಈಗ. ಇದು ಪಾಲಕ್ ರೀ. ನೀವು ಪಾಲಕ್ ಪಲಾವರ ಅನ್ಕೋರಿ, ವೆಜಿಟೇಬಲ್ ಪಲಾವರ ಅನ್ಕೋರಿ. ಇದು ನೋಡ್ರಿ ಇದು ಬದ್ನಿಕಾಯಿ ರೀ. ಎಲ್ಲ ಮಿಕ್ಸಿಗೆ ಹಾಕೋಣ ಈಗ. ನೀರೆಲ್ಲ ಬಸಿಬೇಕು. ನೀರೆಲ್ಲ ಬಸಿದ್ರಿ ಎಷ್ಟು ಬೇಕಷ್ಟು ಪಾಲಕ್ ಹಾಕೋಬಹುದು. ಎಷ್ಟು ಪಾಲಕ್ ಇದ್ದಷ್ಟು ಚಲೋ ರೀ. ಪಾಲಕ್ಕೆಲ್ಲ ತಿಂದು ಭಾಳ ಚಲೋ ರೀ. ಇದು ನೋಡ್ರಿ ಕೊತ್ತಂಬರಿ, ಇದು ಶುಂಠಿ, ಇದು ಬ್ಲಾಕ್ ಪೆಪ್ಪರ್ ಅಂತಾರೆ ಇದಕ್ಕೆ, ಲವಂಗ, ಇದು ಪಲಾವ್ ಎಲೆ, ಇದು ಸಾಜೀರಿಗೆ. ಮತ್ತು ಆಮೇಲೆ ಬೇಕಾದ್ರೆ ಅನ್ನಕ್ಕೆ ನಾವು ಹಾಕೋಬಹುದು, ಇಲ್ಲಾಂದ್ರೆ ಬಿಡ್ಬೋದು ರುಚಿ ನೋಡಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಣ ಅದಕ್ಕೆ. ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ನಾವು ಹಾಕೋಣ. ಸ್ವಲ್ಪ ಇವು ಗಿಡ್ಗಾಯಿ ರೀ. ಗಿಡ್ಗಾಯಿ ಖಾರ ಜಾಸ್ತಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಸ್ವಲ್ಪ ಖಾರನ ಊಟ ಮಾಡೋದು. ಹಂಗಂತೇಳಿ ನಾನು ಹುಡುಗರಿಗೂ ಖಾರ ಹಾಕ್ಬೇಕಂತೇಳಿ ಒಂದೆರಡು ಕಡಿಮೆ ಹಾಕೊಂತೀನಿ. ನಾಯಿ ನೋಡ್ರಿ ಹೊರಗೆ ಹೆಂಗ್ ಅದ್ರಾಗತ್ತಾವು. ಈಗೆಲ್ಲಾನು ಇದ್ರೊಳಗೆ ಹಾಕೊಂಡಿ ನಾನು. ಬರ್ರಿ ಮಿಕ್ಸಿಗೆ ಹಾಕೋಣ. ಅದಕ್ಕೆ ಎಣ್ಣೆ ಹಾಕೊಳ್ತೀನಿ ಈಗ. ಒಂದೆರಡು ಚಮಚ ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಹಾಕ್ಬಿಟ್ರೆ ಸಿಡಿತಿದ್ದಿಲ್ಲ ಅಂದ್ರೆ ಸ್ವಲ್ಪ ನೀರು ಹೋಗಿಂದ ಎಣ್ಣೆ ಹಾಕೊಳ್ತೀನಿ. ನೀರು ಮತ್ತು 2 ಚಮಚ ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಕಾಯ್ದಿಂದ ಆಗಲೇ ನಾವು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿವಲ್ಲ ಎಲ್ಲ ಹಾಕೊಳ್ಳೋಣ. ಈಗ ನೋಡ್ರಿ ಎಲ್ಲ ತರಕಾರಿ ಇಲ್ಲೇ ಸಮೇತ ತಗೊತೀನಿ, ಯಾಕಂದ್ರೆ ಹಾಕಕ್ಕೆ ಅನುಕೂಲ ಆಗೋದಿಲ್ಲ. ಫಸ್ಟಿಗೆ ಈ ಎಣ್ಣೆ ಕಾದೈತಿ. ಈಗ ಎಣ್ಣೆ ಕಾದೈತಿ. ಹಾಗೆ ನಂತರ ಮಾಡ್ತೀರೋ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿರಿ. ಬೀನ್ಸ್, ಸೌತೆಕಾಯಿ, ಟಮಾಟಿ ಎಲ್ಲ ಹಾಕೊಂಡ್ಬಿಡೋಣ. ಎಷ್ಟು ಕಲರ್ಫುಲ್ ಆಗಿ ಕಾಣಕತ್ತೈತೆ. ಅದಕ್ಕೆ ಕ್ಯಾರೆಟ್ ಒಂದು ಇರಲಿಲ್ಲ ನಿನ್ನೆ ತರಲಿಲ್ಲ ನಾನು. ನೀವು ಬೇಕಾದ್ರೆ ನಿಮ್ಮ ಹತ್ರ ಸಿಕ್ಕರೆ ಹಾಕೋಬಹುದು, ಇಲ್ಲಾಂದ್ರೆ ಬಿಡ್ಬೋದು. ನಮ್ಮ ಹತ್ರ ಅದಕ್ಕೆ ಎಷ್ಟು ನಾವು ತರಕಾರಿ ಹಾಕೊಂತೀವಿ ಅಷ್ಟು ರುಚಿ ಆಗ್ತದೆ. ಇದು ಬದನೆಕಾಯಿ, ಯಾಕಂದ್ರೆ ಇದು ಹಂಗೆ ಕೊಯ್ದಿಟ್ರಿ. ಹಂಗೆ ಕೊಯ್ದಿಟ್ರಿ ಇದು ಇಸ ಆಗ್ಬಿಡ್ತಾವ್ರಿ. ಉಪ್ಪು ನೀರೊಳಗೆ ಹಾಕಿ ಇಡ್ಬೇಕ್ರಿ ಇವು ಬದ್ನಿಕಾಯಿ ಅಂದ್ರೆ.
ಈಗ ಶೇಂಗಾ ಬೀಜ ಹಾಕೋಣ ಅಂತ. ಶೇಂಗಾ ಬೀಜ ಸ್ವಲ್ಪ ನಾನು ಜಾಸ್ತಿನ ಹಾಕೊಂತೀನಿ, ಯಾಕಂದ್ರೆ ನಮ್ಮ ಹುಡುಗರು ಮಾಡ್ತಾರೆ ಶೇಂಗಾ ಅಂದ್ರೆ. ಅದ್ರಾಗ ನೆನ್ಸಿದ ಶೇಂಗಾ ಅಂತೂ ಭಾರಿ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಒಳ್ಳೇದು, ಹಾಗೂ ಆರೋಗ್ಯಕ್ಕೂ ಒಳ್ಳೇದು. ಹಾಗೆ ನೋಡ್ರಿ ತರಕಾರಿನ ಒಂದು ಅರ್ಧ ಕುಕ್ಕರ್ ಆತು. ಈಗ ನೋಡ್ರಿ ಅಕ್ಕಿ ನೆನೆಸಿಟ್ಕೊಂಡೀನಿ, 2 ಕಪ್ ಅಕ್ಕಿ ನೆನೆಸಿಟ್ಕೊಂಡೀನಿ. 2 ಕಪ್ ಅಕ್ಕಿಗೆ ರೀ 6 ಕಪ್ ನೀರು ಹಾಕೋರಿ, ನೀವು ಕರೆಕ್ಟ್ ಆಗುತ್ತ. ಆಗ್ಲೇ ನಾವೇನು ಪಾಲಕ್ ರುಬ್ಕೊಂಡು ಇಟ್ಕೊಂಡಿವಲ್ರಿ, ಮಸಾಲೆ ಪಾಲಕ್, ಅದನ್ನ ಈಗ ಹಾಕೋಣ ನಾವು. ಇದು ನೀಟಾಗಿ ಸ್ವಲ್ಪ ನಾವು ಕಲಿಸ್ಕೊಂಡ್ರಿ. ಆಗ್ಲೇ ನಾವು ನಿಮಗೆ ಹೇಳೋದಷ್ಟು ಉಪ್ಪು ಹಾಕೊಂಡಿದ್ದೇವೆ. ಆಮೇಲೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದ್ರಿ. ಈಗ ಕಟ ಮಸಾಲ ಹಾಕೋಣ. ಸ್ವಲ್ಪ ಕಟ ಮಸಾಲ ಎಷ್ಟು ಬೇಕೋ ಅಷ್ಟು ಕಟ ಮಸಾಲ ಹಾಕೋಣ. ಅದಕ್ಕೆ ಸ್ವಲ್ಪ ಅರ್ಶಿನ, ಯಾಕಂದ್ರೆ ನಾವು ಹಸಿರು ಮಾಡಾಕತ್ತೀವಲ್ಲ, ಅದಕ್ಕೆ ಅರ್ಶಿನ ಹಾಕಿದ್ರೆ ಇನ್ನು ಹಸಿರು ಕಲರ್ ಹಂಗ ಹೋಗ್ತೈತ್ರ. ಇಲ್ಲಾಂದ್ರೆ ಆತ ಜಾಸ್ತಿ ನೋಡ ಎಷ್ಟು ಚಂದ ಕಾಣಕತ್ತೈತಿ ನೋಡಾಕ. ಅದಕ್ಕೆ ಫಸ್ಟ್ ನಾವು ಅಕ್ಕಿನ ಹಾಕೊಂಡ್ಬಿಡೋಣ. ಅಕ್ಕಿ ಹಾಕಿಂದ ನಮಗೆ ಎಷ್ಟು ನೀರು ಬೇಕಾಗತ್ತೆ ಅಷ್ಟು ನೀರು ಹಾಕೋಣ ನಾವು. ಅಕ್ಕಿ ನೆನೆಸಿಗೋದಿದೆ ಮೊದಲ, ಅದು ಅಕ್ಕಿ ಹಾಕೊಂತೀನಿ. ನೋಡ್ರಿ ಏನ್ ಬೇಕಂತ ಕೇಳಿದ್ರು ನನಗೆ ಇವತ್ತೇನು ಬೇಡ, ಯಾಕಂದ್ರೆ ನಾ ಪಲಾವ್ ಮಾಡಾಕತ್ತೀನಿ. ಇದಕ್ಕಾಗ ಈಗ ಹುಡುಗರು ಡಬ್ಬಿಗೂ ಆಗತ್ತ, ನಮ್ಗೆ ನಾಷ್ಟಾಕ್ಕೂ ಆಗತ್ತ. ನಮ್ಮ ಮನೆಯವರಿಗೆ ನನಗೆ ಮತ್ತೇನೋ ನೋಡನ್ರಿ. ಮತ್ತೇನ್ ಮಾಡ್ತೀನ ನಿಮ್ಗೆ ತೋರ್ಪಿನ್ ಅಕ್ಕಿ ತಗೊಂಡ್ರ 3 ಕಪ್ ನೀರ್ ಹಾಕ್ರಿ. ನಾ 2 ಕಪ್ ಅಕ್ಕಿ ತಗೊಂಡೇನ್ರಿ, 6 ಕಪ್ ನೀರ್ ಹಾಕೋಬೇಕ್ರಿ. ಯಾಕಂದ್ರೆ ನಮ್ಗೆ ಅಡಿಗೆದ ಅದು ನೋಡಾಯ್ತಲ್ಲ, ಅಂದಾಜ್ ಹಾಕೊಂತೀವಿ ನಾವು. ನೀವು ಅಳತಿ ಮಾಡೇ ಹಾಕೋರಿ ನೀವು, ಅಂದ್ರೆ ನಿಮ್ಗೆ ಮಾಡಾಕ ಈಜಿ ಆಗತ್ತೆ. ನಮಗೆ ರೂಢ ಇರೋದ್ರಿಂದ ನಾವು ಅಂದಾಜ್ ಹಾಕೊಂತೀವಿ. ನೋಡ್ರಿ ಕುಕ್ಕರ್ ತುಂಬಿಟ್ಟೈತೆ ನೋಡ್ರಿ. ಈಗ ಕುಕ್ಕರ್ ಈಗ ಮುಚ್ಚಳ ಮುಚ್ತೀನಿ. ಇದು ಈಗ 3 ಸೀಟಿ ಬರ್ಲಿ ರೀ, ಮತ್ ಹೊಳ್ಳ ಬರೋಣ. ನೋಡ್ರಿ ಕುಕ್ಕರ್ ಸೀಟಿ ಬರಾಕತೈತಿ ನೋಡ್ರಿ. ಈಗ ಫಸ್ಟಿಂದ ಸುಮ್ಮನಾಗತೈತಿ ನೋಡ್ರಿ. ಮೊದಲ ಸೀಟಿ ಹಿಡಿಯತ್ತ ನೋಡ್ರಿ. ಮೊದ್ಲು ಯಾಕಂದ್ರ ಸೀಟಿ ಹಿಡಿದ್ರೆ ಬಣ್ಣ ಉಡಕ್ ನೋಡ್ರಿ.